ನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಕೆಲವು ರಸ್ತೆಗಳು ಮತ್ತು ಸರ್ಕಲ್ಗಳಿಗೆ ಮಹನೀಯರ ಹೆಸರನ್ನ ನಾಮಕರಣ ಮಾಡುವ ಸಂಬಂಧ ಆಯುಕ್ತರು ಹೊರಡಿಸಿದ ಪ್ರಕಟಣೆಯನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯು ಸ್ವಾಗತಿಸಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಒತ್ತಾಯಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಈರೇಶ್ ಹಿರೇಹಳ್ಳಿ ಅವರು, ನಗರ ಪಾಲಿಕೆ ಹಾಸನ ಅವರು ಪ್ರಕಟಣೆ ಹೊರಡಿಸಿ ಕೆಲವು ರಸ್ತೆಗಳಿಗೆ, ಸರ್ಕಲ್ಗಳಿಗೆ ಕೆಲವು ಮಹನೀಯರ ಹೆಸರುಗಳನ್ನು ನಾಮಕರಣ ಮಾಡುತ್ತಿರುವುದನ್ನು ಸ್ವಾಗತಿಸುತ್ತೇವೆ. ಆದರೆ ಇನ್ನೂ ಹಲವು ಮಹನೀಯರುಗಳು ಈ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ದು ರಾಜ್ಯ ಮತ್ತು ದೇಶಕ್ಕೆ ಕೊಡುಗೆ ನೀಡಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರಲ್ಲಿ ಮನವಿ ಮಾಡುವುದೇನೆಂದರೆ, ನಮ್ಮ ಜಿಲ್ಲೆಯ ಗಣ್ಯ ವ್ಯಕ್ತಿಗಳ ಹೆಸರನ್ನ ನಗರ ಪಾಲಿಕೆಯ ವ್ಯಾಪ್ತಿಯ ವಿವಿಧ ರಸ್ತೆ ಹಾಗೂ ಸರ್ಕಲ್ಗಳಿಗೆ ನಾಮಕರಣ ಮಾಡುವುದರ ಮೂಲಕ ನಮ್ಮ ಜಿಲ್ಲೆಯ ಭವ್ಯ ಪರಂಪರೆಯನ್ನ ಎತ್ತಿ ಹಿಡಿಯಬೇಕು ಎಂದು ಒತ್ತಾಯಿಸಿದರು. ತೀರ್ಮಾನ ಮಾಡಿದ ನಗರಸಭೆ ಅದಕ್ಕೆ ಯಾರ್ದಾರು ಆಕ್ಷೇಪಣೆಗಳಿದ್ದಲ್ಲಿ ನಗರ ಪಾಲಿಕೆಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿಡೋದು ಅಂತ ಒಂದು ಪ್ರಕಟಣೆ ಹೊರಡಿಸಿ ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಲೇಟರ್ ಸಾಲ್ ಹತ್ರ ಡಾಕ್ಟರ್ AC ಮುನಿವೆಂಕಟೇಗೌಡರು ಅವ್ರದ್ದು ಕೂಡ ರಸ್ತೆಗೆ ನಾಮಕರಣ ಮಾಡಬೇಕು, ಸಾರ್ವಜನಿಕರದ ಆಕ್ಷೇಪಣೆಗಳೇನಾರು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸರಿ, ಎಲ್ಲ ಮಾಡಿರೋದಕ್ಕೆ ನಮಗೆ ನಗರ ಪಾಲಿಕೆಯ ಆ ಒಂದು ಏನು ನಡವಳಿಕೆ ಏನಿದೆ ಅದನ್ನು ನಾವು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಸರ್. ನಾವು ಕೂಡ ಯಾಕೆಂದರೆ ಆ ಥರ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಜನ್ಮ ತಾಳಿದ್ದಾರೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಈ ಜಿಲ್ಲೆಗೆ ಹೆಸರನ್ನ ತಂದು ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ SC/ST ನಿವೃತ್ತ ನೌಕರರ ಸಂಘದ M ಕೃಷ್ಣಯ್ಯ, ಮಲ್ಲೇದೇವರಪುರ ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದರು.